ಬಿಜೆಪಿಯವರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಜೆಟ್ ಮಂಡನೆ ಮಾಡಿದ ಬಗ್ಗೆ ಅಪರಾಧವನ್ನ ಹೊರಿಸ್ತಾ ಇದ್ದಾರೆ. ಯಾಕಪ್ಪ ಅಂದ್ರ ಅವ್ರಿಗೆ ಇಂಥ ಸರ್ಕಾರದಲ್ಲಿ ಒಂದು ಒಳ್ಳೆಯ ಬಜೆಟ್ ಮಂಡನೆ ಮಾಡಿದವ್ರು ಇತಿಹಾಸದಲ್ಲಿ ನೋಡಿರ್ಲಿಕ್ಕಿಲ್ಲ ಬಹುಶಃ. ಯಾಕಂದ್ರ ಅವರಿಗೆ ಬಜೆಟ್ ಮಂಡನೆ ಮಾಡೋದು ಗೊತ್ತಿಲ್ಲ. ಯಾಕಂದ್ರೆ ರೈತರನ್ನ ಮತ್ತು ಮಹಿಳೆಯರಿಗೆ ಒಂದು ಬಜೆಟ್ ನಲ್ಲಿ ಕೆಳಗಿಳಿಸುವಂತಹ ಬಜೆಟ್ ಕೇಂದ್ರ ಸರ್ಕಾರ ಮಾಡಿದೆ. ಅದೇ ರೀತಿ ನಾವು ಕಾಂಗ್ರೆಸ್ನವ್ರು ಮಾಡ್ತಾರಂತೇಳಿ ಅವ್ರನ್ನ ಅನ್ಕೊಂಡಿದ್ರು. ಬಡವರ ಬಗ್ಗೆ ಅವರಿಗೆ ಇನಾಯದಂತ ಕೀಳಿರಿಮೆ ಇದೆ ಬಿಜೆಪಿ ಸರ್ಕಾರದವರಿಗೆ. ಈ ಯಾಕಪ್ಪ ಅಂದ್ರ ಈಗ ನಮ್ಮ ಯತ್ನಾಳ್ ಸಾಹೇಬ್ರು ನಗರ ಶಾಸಕರು ಆದಂತ ಯತ್ನಾಳ್ ಸಾಹೇಬ್ರು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರಪ್ಪ ಅಂದ್ರ ಜೀರೋ ಒಂದು ಬಜೆಟ್ ಇದೆ ಅಂತ ಹೇಳ್ಬಿಟ್ಟು ನಾನ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಬಿಜೆಪಿ ಇಂದ ಆರಿಸಿ ಬಂದಂತ ಯತ್ನಾಳ್ ಸಾಹೇಬ್ರಿಗೆ ನಗರದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಅವರು ನಗರ ಶಾಸಕರಾಗಿ ಒಂದು ಮನವರಿಕೆ ಮಾಡ್ಕೋಬೇಕಾಗಿದೆ. ಯಾಕಂದ್ರ ಬರೇ ಅಲ್ಲಿ ಬಿಜೆಪಿಯಲ್ಲಿ ಮತ್ತ ನಮ್ಮ ಬಿಜಾಪುರ ಜಿಲ್ಲೆಯ ಸಿಟಿಯಲ್ಲಿ ಮೇನ್ ಅಲ್ಪಸಂಖ್ಯಾತರು ಮತ್ತು ಹಿಂದೂಗಳಿಗೆ ಅವರು ಜಗಳ ಹಚ್ಚುವಂತ ಕೆಲಸ ಮಾಡಿದಲ್ಲಿ ಅದರಲ್ಲಿ ಅಭಿವೃದ್ಧಿ ಮಾಡಿದ್ರು ಹೊರತು ನಗರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ಲಾರ್ದಂಗೆ ಇಟ್ಕೊಂಡು ಕೂರ್ತಿದ್ದಾರೆ. ಇಂಥವ್ರಿಗೆ ಬಜೆಟ್ ಬಗ್ಗೆ ಹೇಳುವಂತ ಯಾವುದೇ ಆದಂತ ನೈತಿಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಹೇಳೋದು, ಯಾಕಂದ್ರೆ ಬಜೆಟ್ ಬಗ್ಗೆ ಎಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಬಜೆಟ್ ಇದೆ ಅಂತೇಳಿ. ಇವ್ರು ಹೇಳಿದ್ರಿಂದ ಅದು ಕಲಿಬೇಕಾಗಿಲ್ಲ. ಒಂದು ಸರ್ಕಾರ ನಡೆಸುವಂತ ಈಗ ನಮ್ಮ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಾಖಲೆಯನ್ನು ಮುರಿದಂತಹ ಒಂದು ಇತಿಹಾಸ ಇದೆ. ಇಂಥವ್ರಿಗೆ ಇವ್ರ ಬಜೆಟ್ ಬಗ್ಗೆ ಪಾಠ ಕಲಿಸುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟ.